ಶ್ರೀ ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ ಮತ್ತು ಪ್ರಾಥಮಿಕ ಶಿಕ್ಷಣ ಇಲಾಖೆ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲೆಗಳು ಮತ್ತು ಅನುದಾನಿತ ಶಾಲೆಗಳು, ಈ ಶಾಲೆಗಳ ಸುಮಾರು 55 ಲಕ್ಷ ಮಕ್ಕಳಿಗೆ 55 ಲಕ್ಷ ಮಕ್ಕಳಿಗೆ ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ನವರು ಉಚಿತವಾಗಿ ಸಾಯಿ ಶೂರ್ ರಾಗಿ ಹೆಲ್ತ್ ಮಿಕ್ಸ್ ಅನ್ನು ಒದಗಿಸಿದ್ದಾರೆ. ಅವರಿಗೆ ನಾನು ಸರ್ಕಾರದ ಪರವಾಗಿ, ಕರ್ನಾಟಕದ 7 ಕೋಟಿ ಜನರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. 2013ರಲ್ಲಿ ನಮ್ಮ ಸರ್ಕಾರ ಬಂದಾಗ ನಮ್ಮಲ್ಲಿ ಹಾಲಿನ ಉತ್ಪಾದನೆ ಜಾಸ್ತಿ ಆಗಿತ್ತು. ಆ ಉತ್ಪಾದನೆ ಜಾಸ್ತಿ ಆದ್ರಿಂದ ಎಲ್ಲ ಉತ್ಪಾದಿಸಿದ ಹಾಲನ್ನು ಕೂಡ ಮಾರಾಟ ಮಾಡಲಿಕ್ಕೆ, ಬೈ ಪ್ರಾಡಕ್ಟ್ಸ್ ಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನನಗೆ KMF ನವರು ಬಂದು ಭೇಟಿ ಮಾಡಿದ್ರು. ಈಗ ಹಾಲು ಉತ್ಪಾದನೆ ಜಾಸ್ತಿ ಆಗಿದೆ, ಅದನ್ನ ಮಾರಾಟ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ, ಬೈ ಪ್ರಾಡಕ್ಟ್ಸ್ ಕೂಡ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ. ಸರ್ಕಾರ ಏನಾದ್ರು ಕ್ರಮ ತಗೊಳ್ಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ಆ ಮನವಿಯನ್ನು ಕೂಡ ಮಾಡಿದ್ರು. ನಾನು ಕೂಡಲೇ ತೀರ್ಮಾನ ಮಾಡಿದೆ, ಎಲ್ಲ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಮತ್ತೆ ಅನುದಾನಿತ ಶಾಲಾ ಮಕ್ಕಳಿಗೆ 5 ದಿನಗಳ, ವಾರದಲ್ಲಿ 5 ದಿನಗಳು ಮಕ್ಕಳಿಗೆ ಹಾಲನ್ನ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ಅದು ಕ್ಷೀರಭಾಗ್ಯ ಕಾರ್ಯಕ್ರಮದ ಮೂಲಕ. ಅದು ಹೊಸಕೋಟೆನಲ್ಲಿ, ಬೆಂಗಳೂರು ಜಿಲ್ಲೆ ಹೊಸಕೋಟೆನಲ್ಲಿ ಅದಕ್ಕೆ ಚಾಲನೆಯನ್ನ ಕೊಟ್ಟು, ಆ ಚಾಲನೆ ಕೊಟ್ಟ ಮೇಲೆ ಅಲ್ಲಿಂದ ಇವತ್ತಿನವರೆಗೆ ಮಕ್ಕಳಿಗೆ ಹಾಲು ಕೊಡ್ತಕ್ಕಂಥ ಕೆಲಸವನ್ನ KMF ಮಾಡ್ತಾ ಇದೆ. ಆ KMF ಎಷ್ಟು ಹಾಲು ಕೊಡ್ತದೆ ಮಕ್ಕಳಿಗೆ, ಅಷ್ಟು ದುಡ್ಡನ್ನ ಸರ್ಕಾರದಿಂದ ಬರೆಸ್ಕೊಡ್ತಾ ಇದೆ KMF. ಯಾಕಂದ್ರೆ KMF ರೈತರು ಸಂಘಟನೆ, ಅದು ಮಿಲ್ಕ್ ಯೂನಿಯನ್, ಸೊಸೈಟಿಗಳು ಮತ್ತೆ KMF ಇವೆಲ್ಲವೂ ಕೂಡ ಹಾಲು ಉತ್ಪಾದಕರ ಸಹಕಾರ ಸಂಘಗಳು. ಆದ್ರಿಂದ ರೈತರಿಗೆ ಅನ್ಯಾಯ ಆಗಬಾರದು ಅಂತೇಳಿ ನಾವು ಆ ಕ್ಷೀರಭಾಗ್ಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದು. ಈ ವರ್ಷನೂ ಕೂಡ ಸುಮಾರು 731 ಕೋಟಿ ರೂಪಾಯಿಗಳನ್ನ ಈ ಕಾರ್ಯಕ್ರಮಕ್ಕೆ ನಾವು ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಕಳೆದ ಬಾರಿ ಮಧು ಬಂಗಾರಪ್ಪನವರು ಹೇಳಿದ್ರು, ನಾನು ಜುಲೈನಲ್ಲಿ ಬಜೆಟ್ ಮಂಡಿಸುವಾಗ, ನಾವು ಹಿಂದಿನ ಸರ್ಕಾರದವರು ವಾರದಲ್ಲಿ 1 ದಿನ ಮೊಟ್ಟೆ ಕೊಡ್ತಾ ಇದ್ದಾರೆ, ಅದನ್ನು ಕನಿಷ್ಠ 2 ದಿನ ಆದರೂ ಕೂಡ ಮಾಡಬೇಕು ಅಂತ ಹೇಳಿದ್ರು. ನಾನು ಕೂಡಲೇ ಒಪ್ಪಿಕೊಂಡು ಬಜೆಟ್ನಲ್ಲಿ ಘೋಷಣೆ ಮಾಡಿ ವಾರಕ್ಕೆ 2 ದಿನ ಮೊಟ್ಟೆ ಕೊಡ್ತಕ್ಕಂಥ, 2 ದಿನ, ವಾರಕ್ಕೆ 2 ದಿನ ಪ್ರತಿಯೊಬ್ಬರಿಗೂ ಮೊಟ್ಟೆ ತಿನ್ನೋರಿಗೆ, ತಿಂದೇದವರಿಗೆ ಚಿಕ್ಕಿ ಮತ್ತು ಬಾಳೆಹಣ್ಣು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಯಾರು ಮೊಟ್ಟೆ ತಿನ್ನಲ್ಲ ಆ ಮಕ್ಕಳಿಗೆ ಚಿಕ್ಕಿ ಮತ್ತು ಬಾಳೆಹಣ್ಣು, ಮೊಟ್ಟೆ ತಿನ್ನೋರಿಗೆ, ಮಾಂಸಾಹಾರಿಗಳಿಗೆ
ಮೊಟ್ಟೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ